ಉಪ್ಪಿನಕಾಯಿ. ಇವಾಗ ಉಪ್ಪಿನಕಾಯಿ ಹಾಕ್ತಿದ್ದಾರೆ ನಮ್ಮಮ್ಮ ನೋಡಿ. ಉಪ್ಪಿನಕಾಯಿ ಹಾಕ್ತಾ ಇದ್ದಾರೆ ನಮ್ಮ ಅಜ್ಜಿ. ಇವಾಗ ಬೆಳಿಗ್ಗೆ ಹೋಗಿ ತೊಗೊಂಬಂದ್ವಲ್ಲ, ಅದೇ ಬ್ಲಾಗಲ್ಲಿ ತೋರಿಸ್ತೀನಲ್ಲ. ಇವಾಗ ಉಪ್ಪಿನಕಾಯಿ ಆಯಿ ಏನು ಮಾಡಕತ್ತಿ? ಹೇಳ್ಬೇಕು ನೋಡಿ. ತುಂಬ ಚೆನ್ನಾಗಿದೆ. ನಮ್ಮ ಗಿಡದ್ದೆ, ಬಾಚೂರಿಂದ ತಂದಿದ್ದು. ಆಮೇಲೆ ಹಾಯ್ ಹೆಂಗಾಗ್ತಿದೆ ಹೇಳು. ಇಲ್ಲಿ ನೋಡಿ ಕೂತ್ಕೊಂಡು ಆಗ್ತಾ ಇದ್ದಾರೆ ನಮ್ಮ ಅಜ್ಜಿ. ನೋಡಿ ಆಯಿಲು ಇದೆ ನಾಯಿ. ಆಯಿಲು ಇದು ಸಾಸಿವೆ ಪೌಡರ್ ಮಾಡಿದ್ದಾರೆ. ಇದು ಉಪ್ಪು, ಖಾರ, ಅರಿಶಿಣ ಮತ್ತು ಜೀರಿಗೆ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಇಲ್ಲೊಂದು ದೊಡ್ಡ ಪುಟ್ಟಿ. ಇದು ಹಾಕಿಡೋಕ್ಕೆ ಒಂದು ಬಕೀಟು. ಇಷ್ಟಿದೆ. ಇವಾಗ ಇದನ್ನು ತೊಳೆದ್ಬಿಟ್ಟು ಹಾರಾಕಿದ್ದಾರೆ ಫ್ರೆಂಡ್ಸ್. ಕಟ್ ಮಾಡಿಬಿಟ್ಟು ತೊಳೆದ್ಬಿಟ್ಟು ಹಾರಾಕಿದ್ದಾರೆ. ಇವಾಗ ಹಾಕ್ತಾರೆ ನೋಡಿ. ಇವ್ರು ನೋಡಿ, ಇಲ್ಲಿ ನೋಡಿ ನಮ್ಮ ರಕ್ಷಿತಾ ನೀರು ತುಂಬ್ತಾ ಇದ್ದಾರೆ. ರಕ್ಷಿ ತುಂಬ್ತಾ ಇದ್ದಾಳೆ. ಇವನು ಮಹೇಶ್ ಆವಾಗಲೇ ತೋರಿಸಿದ್ನಲ್ಲ. ಎಲ್ಲ ಎತ್ಬಿಟ್ಟು ಇವಾಗ ಪುಟ್ಟಿ ಒಳಗಡೆ ಹಾಕೋದು ನೋಡಿ. ಆಗ್ತಾ ಇದೆ. ನಾನು ಸಿಟ್ಟು ತರ್ಸ್ಬಿಡ ನೋಡಿ. ಇವಾಗೆಲ್ಲ ಹಾಕ್ತಾ ಇದ್ದಾರೆ ನೋಡಿ. ತುಂಬಿದ್ದಾರೆ ಇವಾಗ ನೋಡಿ ಹಾಕ್ತಾ ಇದ್ದಾರೆ. ಹಾಕ ಟೈಮಿಗೆ ಹೇಳು, ಒಂದೊಂದೇ ಹೇಳು. ಹಾಕ ಟೈಮ್ ನೀನು ಇಡಿ ಬರಲೇ ಇಲ್ಲಿ. ಬಿಡು ಫಸ್ಟಿಗೆ ಏನು ಹಾಕ್ಲಕತ್ತಿ? ಎಲ್ಲ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಸಾಲ್ಟ್ ಹಾಕ್ತಾ ಇದ್ದಾರೆ ಫ್ರೆಂಡ್ಸ್. ಸ್ವಲ್ಪ ಸಾಲ್ಟ್ ಹಾಕಿದ್ರಿ. ಇವಾಗ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಎಣ್ಣೆ ಹಾಕ್ತಾ ಇದ್ದಾರೆ ನೋಡಿ. ಎಣ್ಣೆ ಕಾಯಿಸಿಟ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ರು ಆರೋ ತನಕ. ಆರಿದ ಮೇಲೆ ಇವಾಗ ಹಾಕ್ತಾ ಇದ್ದಾರೆ ಸ್ವಲ್ಪ ಆಯಿಲ್. ಮತ್ತೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಇವಾಗ ಖಾರ ಹಾಕ್ತಾ ಇದ್ದಾರೆ. ಖಾರದ ಪೌಡ್ರು, ಅಚ್ಚ ಖಾರದ ಪೌಡರ್. ಇವಾಗ ಖಾರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ.
ಇದನ್ನು ಮಿಕ್ಸ್ ಮಾಡ್ತಾರೆ ಇವಾಗ. ಎಲ್ಲ ಮಿಕ್ಸ್ ಆದಮೇಲೆ ಒಂದೊಂದೇ ಐಟಮ್ಸ್ ಹಾಕ್ತಾರೆ. ಇವಾಗ ಸಾಸಿವೆ ಪೌಡ್ರ್ ಹಾಕ್ತಾಯಿದ್ದಾರೆ. ಸಾಸಿವೆ ಪೌಡರ್ ಸ್ವಲ್ಪ ಹಾಕ್ಬಿಟ್ಟು ಇವಾಗ ಇದನ್ನು ಮಿಕ್ಸ್ ಮಾಡ್ತಾರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದೊಂದೇ ಐಟಮ್ಸ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಆಯಿಲ್ ಹಾಕೋದು. ಇವಾಗ ಅರಿಶಿನ ಹಾಕ್ತಾಯಿದ್ದಾರೆ ಫ್ರೆಂಡ್ಸ್. ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾರೆ ಇವಾಗ. ಇವಾಗ ಜೀರಿಗೆ ಹಾಕ್ತಾ ಇದ್ದಾರೆ ಸ್ವಲ್ಪ ಮೇಲ್ಗಡೆ ನೋಡಿ. ಸ್ವಲ್ಪ ಬೆಳ್ಳುಳ್ಳಿ ಮೇಲ್ಗಡೆ ಹಾಕ್ತಾ ಇದ್ದಾರೆ. ನೋಡಿ ಎಲ್ಲ ಐಟಮ್ಸ್ ಹಾಕಿದ್ದಾರೆ. ಇವಾಗ ಈ ಥರ ಆಗಿದೆ. ಸ್ವಲ್ಪ ಬಕೆಟ್ಗೆ ಆಯಿಲ್ ಹಾಕ್ತಾರಂತೆ. ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಎಲ್ಲ ಐಟಮ್ಸ್ ಹಾಕಿದ್ದಾರೆ. ಇವಾಗ ಈ ಥರ ಆಗಿದೆ. ಸ್ವಲ್ಪ ಬಕೆಟ್ಗೆ ಆಯಿಲ್ ಹಾಕ್ತಾರಂತೆ. ನೋಡಿ ಮಿಕ್ಸ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ನೀನೇ ನೋಡ. ಇವಾಗ ಆಯಿಲ್ ಹಾಕ್ತಾ ಇದ್ದಾರೆ ಬಕೆಟ್ಗೆ. ಆಯಿಲ್ ಹಾಕ್ಬಿಟ್ಟು ಇದು ಮಾಡೋದು. ಕೆಳಗಡೆ ಸ್ವಲ್ಪ ಸಾಸಿವೆ ಪೌಡ್ರ್ ಹಾಕ್ತಾ ಇದ್ದಾರೆ. ಕೆಳಗಡೆ ಕಾಣಿಸ್ತಾ ಇದೆಯಲ್ಲ ಸಾಸಿವೆ ಪೌಡ್ರು ಹಾಕ್ಬಿಟ್ಟು ಇವಾಗ ಇದನ್ನು ಬಕೆಟ್ಗೆ ಶಿಫ್ಟ್ ಮಾಡ್ತಾರೆ. ಇವಾಗ ಉಪ್ಪಿನಕಾಯಿನ ಇವಾಗ ಬಕೆಟಿಗೆ ಶಿಫ್ಟ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್. ಆಯಿತು, ಚೆನ್ನಾಗಾಗಿದೆ. ಟೇಸ್ಟ್ ನೋಡಿದ್ವಿ. ಇವಾಗ ನೋಡಿ ಬಕೆಟಿಗೆ ಹಾಕ್ತಾ ಇದ್ದಾರೆ. ನೋಡಿ ಆಯಿತು. ಸೂಪರ್ ಟೇಸ್ಟಿಯಾಗಿ ಈಸಿಯಾಗಿ ಉಪ್ಪಿನಕಾಯಿ ಹೆಂಗೆ ಹಾಕೋದು ಅಂತ ತೋರಿಸಿದ್ದಾರೆ ನಮ್ಮ ಅಜ್ಜಿ. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ನೋಡಿ. ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ ಈಸಿಯಾಗಿ ಮನೆಯಲ್ಲೇ ಹಾಕೋಬೋದು ಉಪ್ಪಿನಕಾಯಿ.